ಮೊದಲ ದಿನ ಬಿಳಿಯ ಬಣ್ಣದ ವಸ್ತ್ರವನ್ನು ಧರಿಸಬೇಕು. ಈ ದಿವಸವನ್ನು ಪಾರ್ವತ ರಾಜನ ಮಗಳಾದಂತಹ ಶೈಲಪುತ್ರಿಗೆ ಅರ್ಪಿಸಬೇಕು. ಎರಡನೇ ದಿನ ಕೆಂಪು ಬಣ್ಣ ಧರಿಸಬೇಕು. ಬ್ರಹ್ಮಚಾರಿಣಿ ದೇವಿಯನ್ನು ಪೂಜಿಸುವ ದಿನ. ಕೆಂಪು ಬಣ್ಣ ಪ್ರೀತಿ, ಉತ್ಸಾಹ ಮತ್ತು ಶಕ್ತಿಯನ್ನು ಸಂಕೇತಿಸುತ್ತದೆ. ಮೂರನೇ ದಿನ ನೀಲಿ. ಇದು ದೈವಿಕ ಶಕ್ತಿ ಮತ್ತು ಸ್ಥಿರತೆಯನ್ನು ಸೂಚಿಸುತ್ತದೆ. ಈ ದಿನದಂದು ಚಂದ್ರಘಂಟಾ ದೇವಿಗೆ ಪೂಜಿಸಬೇಕು. ನಾಲ್ಕನೇ ದಿನ ಹಳದಿ ಬಣ್ಣದ ವಸ್ತ್ರಗಳನ್ನು ಧರಿಸಬೇಕು. ಈ ದಿನದಂದು ಕುಷ್ಮಂಡನಿ ದೇವಿಯ ಆರಾಧನೆ ಮಾಡಬೇಕು. ಐದನೇ ದಿನ ಹಸಿರು ಬಣ್ಣವನ್ನು ಧರಿಸಿ ಸ್ಕಂದ ಮಾತೆ ದೇವತೆಯನ್ನು ಪೂಜಿಸಬೇಕು. ಇದು ಸಾಮರಸ್ಯ, ಫಲವತ್ತತೆ ಮತ್ತು ಬೆಳವಣಿಗೆಯನ್ನು ಸೂಚಿಸುತ್ತದೆ. ಆರನೇ ದಿನ ಬೂದು ಬಣ್ಣವನ್ನು ಪ್ರತಿನಿಧಿಸುತ್ತದೆ. ಕಾತ್ಯಾಯಿನಿ ದೇವಿಯನ್ನು ಶಕ್ತಿ ಮತ್ತು ಧೈರ್ಯ ದೇವತೆ ಎಂದು ಕರೆಯಲ್ಪಡುತ್ತಾರೆ. ಏಳನೆಯ ದಿನ ಕಿತ್ತಳೆ ಬಣ್ಣ ಅಂದರೆ ಕೇಸರಿಯ ವಸ್ತ್ರಗಳನ್ನು ಧರಿಸಬೇಕು. ಕಾಳರಾತ್ರಿ ದೇವಿಯನ್ನು ಪೂಜಿಸಲಾಗುತ್ತದೆ. ಎಂಟನೆಯ ದಿನ ನವಿಲಿನ ಬಣ್ಣ. ಇದು ಸೌಂದರ್ಯ, ಅನುಗ್ರಹ ಮತ್ತು ಸಕಾರಾತ್ಮಕತೆಯನ್ನು ಸಂಕೇತಿಸುತ್ತದೆ. ಒಂಬತ್ತನೇ ದಿನ ಗುಲಾಬಿ ಬಣ್ಣ ಅಂದರೆ ಪಿಂಕ್ ಕಲರ್ ಬಟ್ಟೆಯನ್ನು ಧರಿಸಿ ಸಿದ್ಧಿದಾತ್ರಿಗೆ ಅರ್ಪಿಸಬೇಕು. ಈ ದಿನ ಪ್ರೀತಿ, ದಯೆ, ಸಾಮರಸ್ಯವನ್ನು ಸೂಚಿಸುತ್ತದೆ.